ಮಿತ್ರರೇ ನಮಸ್ಕಾರ. ನೀತಿ ಡಿಕೋಡ್ಗೆ ಸ್ವಾಗತ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ನಟ ಉಪೇಂದ್ರ ಅವರು ಯಾವಾಗಲೂ ವಿಭಿನ್ನವಾಗಿ ಆಲೋಚಿಸುವವರು. ಏಪ್ರಿಲ್ 1 ಅಂದರೆ ಮೂರ್ಖರ ದಿನದಂದು ಜನರನ್ನು ಮೂರ್ಖರನ್ನಾಗಿ ಮಾಡುವ ಸಂಪ್ರದಾಯವಿದೆ. ಆದರೆ ಉಪೇಂದ್ರ ಅವರು ಇದೇ ದಿನವನ್ನು ಆರಿಸಿಕೊಂಡು ಇಷ್ಟು ದಿನ ನೀವು ಮೂರ್ಖರಾಗಿದ್ದು ಸಾಕು, ಈಗ ಮಾಲೀಕರಾಗುವ ಸಮಯ ಬಂದಿದೆ ಎಂಬ ಸಂದೇಶದೊಂದಿಗೆ ದ ರಿಯಲ್ ಪ್ರಜಾಕೀಯ ಆ್ಯಪ್ ಅನ್ನು ಪರಿಚಯಿಸಿದ್ದಾರೆ. ಉಪೇಂದ್ರ ಅವರ ಪ್ರಕಾರ ಇಷ್ಟು ದಿನ ನಾವು ನೋಡಿದ್ದು ಕೇವಲ ರಾಜಕೀಯ. ಅಲ್ಲಿ ಒಬ್ಬ ನಾಯಕ ಇರುತ್ತಾನೆ, ಅವನಿಗೆ ಸಾವಿರಾರು ಹಿಂಬಾಲಕರಿರುತ್ತಾರೆ. ಆದರೆ ಪ್ರಜಾಕೀಯದಲ್ಲಿ ಯಾರು ಫಾಲೋವರ್ಸ್ ಅಲ್ಲ, ಪ್ರತಿಯೊಬ್ಬ ಮತದಾರನೇ ಮಾಲೀಕ. ಈ ಹೊಸ ಆ್ಯಪ್ ಕೇವಲ ತಂತ್ರಜ್ಞಾನವಲ್ಲ, ಇದೊಂದು ವ್ಯವಸ್ಥೆಯ ಬದಲಾವಣೆ. ಇಲ್ಲಿ ಹತಾಶರಾದವರಿಗೆ ಅಥವಾ ತಮ್ಮ ನಾಯಕನೇ ಎಲ್ಲವನ್ನೂ ಸರಿಪಡಿಸುತ್ತಾನೆ ಎಂದು ನಂಬಿಕೊಳ್ಳುವವರಿಗೆ ಜಾಗವಿಲ್ಲ. ಈ ಆ್ಯಪ್ನ ಮುಖ್ಯ ಉದ್ದೇಶವೆಂದರೆ ಮತದಾರ ಮತ್ತು ಅಭ್ಯರ್ಥಿಯ ನಡುವೆ ನೇರ ಸಂಪರ್ಕ ಕಲ್ಪಿಸುವುದು. ನೀವು ಆ್ಯಪ್ ಒಳಗೆ ಹೋದ ತಕ್ಷಣ ನೀವು ಫಾಲೋವರ್ ಅಲ್ಲ, ಬದಲಾಗಿ ಒಬ್ಬ ಜವಾಬ್ದಾರಿಯುತ ಪ್ರಜೆ ಎಂಬ ಘೋಷಣೆಗೆ ಸಹಿ ಹಾಕಬೇಕು. ನಿಮ್ಮ ಏರಿಯಾದಲ್ಲಿರುವ ಸಮಸ್ಯೆಗಳಾದ ರಸ್ತೆ, ನೀರು, ಶಿಕ್ಷಣ ಅಥವಾ ಆರೋಗ್ಯದ ಬಗ್ಗೆ ನೇರವಾಗಿ ದೂರು ದಾಖಲಿಸಬಹುದು. ಇದು ಕೇವಲ ದೂರು ನೀಡುವ ವೇದಿಕೆಯಲ್ಲ, ಪರಿಹಾರ ಕಂಡುಕೊಳ್ಳುವ ದಾರಿ. ಈ ವ್ಯವಸ್ಥೆಯಲ್ಲಿ ಅಭ್ಯರ್ಥಿಗಳನ್ನು ಆರಿಸುವ ರೀತಿ ಅತ್ಯಂತ ಆಸಕ್ತಿದಾಯಕವಾಗಿದೆ. ಯಾರು ಬೇಕಾದರೂ ಈ ಆ್ಯಪ್ನಲ್ಲಿ ಆಕಾಂಕ್ಷಿ ಅಂದರೆ ಆಸ್ಪಿರೆಂಟ್ ಎಂದು ನೋಂದಾಯಿಸಿಕೊಳ್ಳಬಹುದು. ಆದರೆ ಅವರು ಒಂದು ಕಠಿಣವಾದ SOPಗೆ ಸಹಿ ಹಾಕಬೇಕು. ಅಂದರೆ ನಾನು ಜನರ ಬೇಡಿಕೆಗಳ ಪ್ರಕಾರ ಕೆಲಸ ಮಾಡುವ ಒಬ್ಬ ಕಾರ್ಮಿಕ ಮಾತ್ರ ಎಂದು ಒಪ್ಪಿಕೊಳ್ಳಬೇಕು. ಅಭ್ಯರ್ಥಿಯು ತನ್ನ ಫೋನ್ ನಂಬರ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಲಿಂಕ್ಗಳನ್ನು ನೀಡಬೇಕು. ಅಭ್ಯರ್ಥಿಯ ಅರ್ಹತೆಯನ್ನು ಜನರು ರೇಟಿಂಗ್ ಮೂಲಕ ನಿರ್ಧರಿಸುತ್ತಾರೆ. ಆ್ಯಪ್ನಲ್ಲಿ ಅಭ್ಯರ್ಥಿಯ ಜೊತೆ ವಿಡಿಯೋ ಕಾಲ್ ಅಥವಾ ನೇರ ಭೇಟಿಗೆ ಅವಕಾಶವಿರುತ್ತದೆ. ಜನರು ಅವನ ಕಾರ್ಯಕ್ಷಮತೆಯನ್ನು ನೋಡಿ 1ರಿಂದ 5ರವರೆಗೆ ರೇಟಿಂಗ್ ನೀಡುತ್ತಾರೆ. ಯಾರಿಗೆ ಅತಿ ಹೆಚ್ಚು ರೇಟಿಂಗ್ ಸಿಗುತ್ತದೆಯೋ ಅವರೇ ಆ ಕ್ಷೇತ್ರದ ಅಧಿಕೃತ ಪ್ರಜಾಕೀಯ ಅಭ್ಯರ್ಥಿಯಾಗುತ್ತಾರೆ. ಇದರಿಂದ ಹಣ ಮತ್ತು ಜಾತಿಯ ಪ್ರಭಾವ ಸಂಪೂರ್ಣವಾಗಿ ಇಲ್ಲವಾಗುತ್ತದೆ. ಅತ್ಯಂತ ಕ್ರಾಂತಿಕಾರಿ ವಿಷಯವೆಂದರೆ ರೈಟ್ ಟು ರೀಕಾಲ್. ಗೆದ್ದ ಅಭ್ಯರ್ಥಿಯು ಸರಿಯಾಗಿ ಕೆಲಸ ಮಾಡದಿದ್ದರೆ 6 ತಿಂಗಳಿಗೊಮ್ಮೆ ಜನರು ಆ್ಯಪ್ನಲ್ಲಿ ಪೋಲಿಂಗ್ ನಡೆಸುತ್ತಾರೆ. ಒಂದು ವೇಳೆ 50%ಕ್ಕಿಂತ ಹೆಚ್ಚು ಜನ ಅನ್ಸ್ಯಾಟಿಸ್ಫೈಡ್ ಎಂದು ವೋಟ್ ಮಾಡಿದರೆ ಆ ಅಭ್ಯರ್ಥಿ ರಾಜೀನಾಮೆ ನೀಡಬೇಕಾಗುತ್ತದೆ. ಪ್ರಸ್ತುತ ಸಂವಿಧಾನದಲ್ಲಿ ಈ ಕಾನೂನು ಇಲ್ಲದಿದ್ದರೂ ಪ್ರಜಾಕೀಯ ವ್ಯವಸ್ಥೆಯು ನೈತಿಕವಾಗಿ ಇದನ್ನು ಜಾರಿಗೆ ತರಲು ಪಣ ತೊಟ್ಟಿದೆ. ಉಪೇಂದ್ರ ಅವರು ಈ ಆ್ಯಪ್ ಮೂಲಕ ರಾಜಕೀಯ ಪಕ್ಷಗಳ ರ್ಯಾಲಿ, ಹಣದ ಹಂಚಿಕೆ ಮತ್ತು ಭಾಷಣದ ಆಕರ್ಷಣೆಗೆ ಬ್ರೇಕ್ ಹಾಕಲು ಬಯಸಿದ್ದಾರೆ. ನಮಗೆ ವಾಗ್ದಾನ ಮಾಡುವ ನಾಯಕ ಬೇಡ, ನಮ್ಮ ಕೆಲಸ ಮಾಡುವ ಕೆಲಸಗಾರ ಬೇಕು ಎಂಬುದು ಅವರ ಮೂಲ ಮಂತ್ರ. ಈ ವ್ಯವಸ್ಥೆಯು ಪಾರದರ್ಶಕವಾಗಿದ್ದು ಪ್ರತಿಯೊಂದು ಯೋಜನೆಯ ಬಜೆಟ್ ಮತ್ತು ಟೈಮ್ ಲೈನ್ ಅನ್ನು ಜನರ ಮುಂದೆ ಇಡಲಾಗುತ್ತದೆ. ಈ ಆ್ಯಪ್ನಲ್ಲಿ ಸದ್ಯಕ್ಕೆ ಗ್ರೇಟರ್ ಬೆಂಗಳೂರು ಮತ್ತು ಮುನಿಸಿಪಲ್ ಕಾರ್ಪೊರೇಷನ್ ಚುನಾವಣೆಯ ಡೇಟಾ ಲಭ್ಯವಿದೆ. ಜನರು ತಮ್ಮ ವಾರ್ಡ್ ಹುಡುಕಿ ಅಲ್ಲಿನ ಸಮಸ್ಯೆಗಳನ್ನು ಮತ್ತು ಅಭ್ಯರ್ಥಿಗಳನ್ನು ನೋಡಬಹುದು. ಇದು ಕೇವಲ ಬೆಂಗಳೂರಿಗೆ ಸೀಮಿತವಲ್ಲ. ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕದ ಹಳ್ಳಿಗಳಿಗೂ ಈ ವ್ಯವಸ್ಥೆಯನ್ನು ವಿಸ್ತರಿಸುವ ಗುರಿಯನ್ನು ಉಪೇಂದ್ರ ಹೊಂದಿದ್ದಾರೆ. ಉಪೇಂದ್ರ ಅವರು ಹಿಂದೆ ಬೇರೆ ಪಕ್ಷಗಳ ಜೊತೆ ಹೋಗಿ ಪಟ್ಟ ಅನುಭವಗಳನ್ನು ನೆನಪಿಸಿಕೊಂಡಿದ್ದಾರೆ. ಅಲ್ಲಿ ಟಿಕೆಟ್ ಮಾರಾಟ ಮತ್ತು ನಾಯಕತ್ವದ ಅಹಂಕಾರವನ್ನು ಕಂಡು ಬೇಸತ್ತು ತಮ್ಮದೇ ಆದ ಸ್ವತಂತ್ರ ಹಾದಿಯನ್ನು ಹಿಡಿದಿದ್ದಾರೆ. ನಾನು ಸೋಲಿಗೆ ಹೆದರುವುದಿಲ್ಲ, ಬದಲಾವಣೆಗಾಗಿ ಹೋರಾಡುತ್ತೇನೆ ಎಂಬ ಅವರ ಧೈರ್ಯವೇ ಇಂದು ಈ ಆ್ಯಪ್ ಬಿಡುಗಡೆಗೆ ಪ್ರೇರಣೆಯಾಗಿದೆ. ವಿಮರ್ಶಕರ ಪ್ರಕಾರ ಈ ವ್ಯವಸ್ಥೆ ಜಾರಿಗೆ ಬರುವುದು ಸುಲಭವಲ್ಲ, ಯಾಕೆಂದರೆ ನಮ್ಮ ಚುನಾವಣಾ ಆಯೋಗದ ನಿಯಮಗಳು ಬೇರೆಯೇ ಇವೆ. ಆದರೆ ಉಪೇಂದ್ರ ಅವರು ಹೇಳುವಂತೆ ಜನರು ಬದಲಾದರೆ ವ್ಯವಸ್ಥೆ ಬದಲಾಗಲೇಬೇಕು. ತಂತ್ರಜ್ಞಾನದ ಸಹಾಯದಿಂದ ಭ್ರಷ್ಟಾಚಾರವನ್ನು ಹೇಗೆ ಮಟ್ಟ ಹಾಕಬಹುದು ಎಂಬುದಕ್ಕೆ ಈ ರಿಯಲ್ ಪ್ರಜಾಕೀಯ ಆ್ಯಪ್ ಒಂದು ಮಾದರಿಯಾಗಬಹುದು. ಮೂಲತಃ ಒಬ್ಬ ಸೃಜನಶೀಲ ನಿರ್ದೇಶಕರಾದ ಉಪೇಂದ್ರ ರಾಜಕೀಯವನ್ನು ಒಂದು ಹೊಸ ದೃಷ್ಟಿಕೋನದಿಂದ ನೋಡುತ್ತಿದ್ದಾರೆ. ಅವರ ಈ ಪ್ರಜಾಕೀಯ ಸಿನಿಮಾ ಪರದೆಯ ಮೇಲಷ್ಟೇ ಅಲ್ಲದೆ ನಿಜ ಜೀವನದಲ್ಲೂ ಒಂದು ದೊಡ್ಡ ಹಿಟ್ ಆಗುತ್ತದೆಯೋ ಎಂಬುದು ಮುಂದಿನ ಚುನಾವಣೆಯಲ್ಲಿ ತಿಳಿಯಲಿದೆ. ಜನರು ಈ ಆ್ಯಪ್ ಅನ್ನು ಎಷ್ಟು ಮಟ್ಟಿಗೆ ಡೌನ್ಲೋಡ್ ಮಾಡಿ ಬಳಸುತ್ತಾರೆ ಎಂಬುದರ ಮೇಲೆ ಉಪ್ಪಿಯ ಕನಸು ಅವಲಂಬಿತವಾಗಿದೆ. ಸ್ನೇಹಿತರೆ, ಉಪೇಂದ್ರ ಅವರ ಈ ಹೊಸ ರಾಜಕೀಯ ಪ್ರಯೋಗದ ಬಗ್ಗೆ ನಿಮ್ಮ ಅನಿಸಿಕೆ ಏನೇ? ಈ ಆ್ಯಪ್ ಮೂಲಕ ಭ್ರಷ್ಟಾಚಾರವನ್ನು ತೊಲಗಿಸಲು ಸಾಧ್ಯವೇ? ನೀವು ಈ ಆ್ಯಪ್ ಅನ್ನು ಬಳಸಲು ಇಷ್ಟಪಡುತ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಇಂತಹ ಆಶು ಹಾಗೂ ಆಳವಾದ ಜಿಯೋಪೊಲಿಟಿಕಲ್ ಹಾಗೂ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ತಪ್ಪದೇ ನೀತಿ ಡಿಕೋಡ್ ಸಬ್ಸ್ಕ್ರೈಬ್ ಮಾಡಿ.